ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ನಗರದ ಗಂಗಾಪುರ ಪೇಟೆಯ ಬಳಿ ನಡೀತಾ ಇರುವ ರೈಲ್ವೆ ಸೇತುವೆಯನ್ನ ಬಸವರಾಜ ಬೊಮ್ಮಾಯಿ ವೀಕ್ಷಣೆ ಮಾಡಿದರು. 2017ರಲ್ಲಿ ಆರಂಭವಾಗಿರುವ ಕಾಮಗಾರಿಯನ್ನ ಬೊಮ್ಮಾಯಿ ಅವರು ವೀಕ್ಷಣೆ ಮಾಡಿದರು. ಸ್ಥಳೀಯರ ವಿರೋಧ, ತಾಂತ್ರಿಕ ಕಾರಣದಿಂದ ಕಾಮಗಾರಿಯು ಕುಂಠಿತ ಸಾಗಿದೆ. ಆದ್ದರಿಂದ ಸಮಸ್ಯೆ ಬಗೆಹರಿಸಿ ಕಾಮಗಾರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡಲಾಗಿದೆ. ದುಡ್ಡನ್ನು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ. 3 ವರ್ಷ ಆಯಿತು, ಕೆಲಸ ಅರ್ಧಂಬರ್ಧ ಆಗಿದೆ. ಈಗ ಒಂದು ಸಣ್ಣ ಸ್ಟ್ರೆಚ್ಗೆ ಮತ್ತೆ ಇಡೀ ಅಲ್ಲ, ಈ ಸಣ್ಣ 80 ಮೀಟರ್ ಸ್ಟ್ರೆಚ್ಗೆ ಇಷ್ಟು ದೊಡ್ಡೆಲ್ಲ ಕೆಲಸ ನಿಲ್ಸೋಕ್ಕಾಗೋದಿಲ್ಲ. 36 ಗುಂಟ ಲ್ಯಾಂಡ್ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ, ಡೈರೆಕ್ಟ್ ಪರ್ಚೇಸ್ ಮಾಡಿ. ಈಗ ಭಾಳ ಸಿಂಪಲ್ ಇದೆ, ಹಿಂದಿಂದೆಲ್ಲ ಬೇಡ. ಅದನ್ನು ಪೈಪ್ಲೈನ್ ಶಿಫ್ಟ್ ಮಾಡಿ ಆ ಜನಕ್ಕೆ ಏನು ಬೇಕು ಅನುಕೂಲತೆ ಮಾಡಿಕೊಡ್ರಿ. ಅಂಬೇಡ್ಕರ್ ಅವರಿಗೆ ಮಾಡಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಶಿಫ್ಟ್ ಮಾಡಿಕೊಡಿ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಅವರೇ ಶಿಫ್ಟ್ ಮಾಡ್ತಾರೆ. ಶಿಫ್ಟಿಂಗ್ ಕಾಸ್ಟ್ನ ಅವರೇ ಮಾಡ್ಕೊಡ್ತಾರೆ. ಬರೋಬ್ಬರ ಅವ್ರು ಶಿಫ್ಟ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದು ಕಾಂಬಿನೇಷನ್ ಮಾಡಿರಿ. ನಾನು ಡಿಸಿಗೂ ಹೇಳ್ತೀನಿ, ಯಾವ್ದು ಬರ್ತಾರೆ ಡಿಸಿ ನಾಳೆ ಬಂದ್ಕೊಂಡು ನಾನು ಹೇಳ್ತೇನೆ. ಇಮಿಡಿಯೇಟ್ಲಿ ಹ್ಯಾಂಡ್ ಓವರ್ ಮಾಡಿ ಕೆಲಸ ಶುರು ಮಾಡಿಸಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.